ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ತಲೆ ಕೂದಲು ತುಂಬಾ ಡ್ರೈ ಆಗಿ ಫ್ರೀಝಿಯಾಗಿ ತುಂಬಾ ಒರಟಾಗಿ ಸ್ನಾನ ಮಾಡಿದ ಮೇಲೆ ಕೂಡ ತುಂಬ ಒರಟು ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಈ ಬೇಸಿಗೆ ಕಾಲದಲ್ಲೆಲ್ಲ ತಲೆ ಎಲ್ಲ ಎಷ್ಟು ಸ್ನಾನ ಮಾಡಿದ್ರೂ ಒಂಥರ ಫಂಗಸ್ ಆಗಿ ಸ್ಮೆಲ್ ಬರ್ತಾ ಇರುತ್ತೆ. ತಲೆ ಎಷ್ಟು ತೊಳ್ಕೊಂಡ್ರೂ ಕ್ಲೀನ್ ಅಂತ ಅನ್ನಿಸ್ತಾ ಇರೋದಿಲ್ಲ, ಮುಗ್ಗು ವಾಸನೆ ಬರ್ತಾ ಇರುತ್ತೆ. ಅಂಥವ್ರಿಗೋಸ್ಕರ ನಾನಿಲ್ಲಿ ನಮ್ಮ ಮನೆಯಲ್ಲೇ ಸಿಗುವಂಥ ಇವಿಷ್ಟು ಪದಾರ್ಥಗಳನ್ನು ಸೇರಿಸಿ ಒಂದು ಹೇರ್ ವಾಶ್ ಮಿಕ್ಸ್ಚರ್ನ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಇಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ, ನೆಕ್ಸ್ಟು ಆಲೋವೆರಾ ಜ್ಯೂಸ್ ತೊಗೊಂಡಿದ್ದೀನಿ, ಅದಾದಮೇಲೆ ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೂ ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಈ ಆಲೋವೆರಾ ಜ್ಯೂಸು, ಸಕ್ಕರೆ, ಆಮೇಲೆ ಸೌತೆಕಾಯಿ ರಸನ ಎಷ್ಟೆಷ್ಟು ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನೀಟಾಗಿ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮಾತ್ರ ನೀವು ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಒಂದೊಂದೇ ಸ್ಟೆಪ್ಪು ಹೇಗೆ ಮಾಡ್ತೀನಿ ಅನ್ನೋದು ನಿಮಗೆ ತಿಳುವಳಿಕೆಗೆ ಬರೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೇಷನ್ಸಿಂದ ನೋಡಿ. ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ನಿಮಗೆ ನೀಟಾಗಿ ಒಂದು ಒಳ್ಳೆ ರೆಮಿಡಿ ಮಾಡೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಆಲೋವೆರಾ ಜೆಲ್ ತೊಗೊಳ್ತಾ ಇದ್ದೀನಿ. ನಾನು ಮನೆಯಲ್ಲಿ ಸಿಕ್ಕಿರುವಂತಹ ಒಂದು ಗಿಡದಿಂದನೇ ತೆಗೆದುಕೊಂಡಿದ್ದೀನಿ. ನೀವು ತಗೊಳ್ಳೋದಾದರೆ ಮನೆಯಲ್ಲಿ ಸಿಗಿರುವಂಥ ಅಲೋವೆರಾನ ತಗೊಳ್ಳಿ, ಇಲ್ಲ ಅಂತಂದರೆ ವೈಟ್ ಅಲೋವೆರಾ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಆ ಅಲೋವೆರಾ ತೊಗೊಳ್ರಿ. ಕಲರ್ ಅಲೋವೆರಾ ತೊಗೊಳ್ಬೇಡಿ, ಯಾಕಂದರೆ ಟ್ರಾನ್ಸ್ಪರೆಂಟ್ ಅಲೋವೆರಾ ಸ್ವಲ್ಪ ಚೆನ್ನಾಗಿರುತ್ತೆ ಈ ಒಂದು ರೆಮಿಡಿಗೆ. ಹಾಗಾಗಿ ಅಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾನಲ್ಲಿ ತುಂಬಾ ಹೆಚ್ಚಿನ ಒಂದು ನೀರಿನಂಶ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪಿಗೆ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ. ನೀರಿನಂಶ ಇರೋದ್ರಿಂದ ತೇವಾಂಶ ನೀಡುತ್ತೆ. ನಮ್ಮ ತಲೆ ಬುರುಡೆಯನ್ನು ಅಂದರೆ ಸ್ಕ್ಯಾಲ್ಪನ್ನು ಯಾವಾಗಲೂ ಹೈಡ್ರೇಟೆಡ್ಗೆ ಇರೋಲಿಕ್ಕೆ ಆಲೋವೆರಾ ಸಹಾಯ ಮಾಡುತ್ತೆ. ಹಾಗಾಗಿ ಆಲೋವೆರಾನ ತುಂಬಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಅಥವಾ ಹೇರ್ ಕೇರ್ ಪ್ರಾಡಕ್ಟ್ಸಲ್ಲಿ ಬಳಸೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟು ತೊಗೊಂಡಿರೋದು ನಾನಿಲ್ಲಿ ಸೌತೆಕಾಯಿ ರಸವನ್ನು. ಸೌತೆಕಾಯಿ ರಸದಲ್ಲೂ ಕೂಡ ನಮಗೆ ತುಂಬಾ ನೀರಿನಂಶ, ತೇವಾಂಶ ಹೆಚ್ಚಾಗಿ ಸಿಗೋದ್ರಿಂದ ನಮ್ಮ ತಲೆ ಕೂದಲನ್ನು, ನಮ್ಮ ಸ್ಕ್ಯಾಲ್ಪ್ಗೆ ನಾವು ಯಾವಾಗ ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಆವಾಗ ತುಂಬಾ ರಿಫ್ರೆಶ್ ಆಗಿ ನಮ್ಮ ಸ್ಕ್ಯಾಲ್ಪ್ ಅನ್ನೋದು ತುಂಬಾ ಚೆನ್ನಾಗಿ ತಲೆ ಕೂದಲನ್ನು ಹೈಡ್ರೇಟ್ ಮಾಡುತ್ತೆ, ತೇವಾಂಶ ಉಳಿಸ್ಕೊಳ್ಳುತ್ತೆ. ನಮ್ಮ ನೆತ್ತಿ ಕೂಲ್ ಇರಲಿಕ್ಕೆ ಒಂದು ಟಾನಿಕ್ ಥರ ಕೆಲಸ ಮಾಡುತ್ತೆ ಈ ಸೌತೆಕಾಯಿ. ನಮ್ಮ ಹೇರ್ಸ್ಗಳಿಗೆ, ಕೂದಲಿಗೆ ತುಂಬಾ ಒಂದು ಒಳ್ಳೆ ಬೆಳವಣಿಗೆ ಕೊಡುತ್ತೆ ಸೌತೆಕಾಯಿ ರಸದಿಂದ. ಯಾಕಂತಂದರೆ ಸೌತೆಕಾಯಿ ರಸದಲ್ಲಿ ನಮಗೆ ಕೂದಲಿನ ಬೆಳವಣಿಗೆ ಬೇಕಾಗಿರುವಂಥ ಪ್ರೋಟೀನ್ ಅಂಶ, ವಿಟಮಿನ್ಸ್ ಎಲ್ಲವೂ ಇರ್ತವೆ. ಹಾಗಾಗಿ ಸೌತೆಕಾಯಿ ರಸನ ತಗೊಂಡಿದ್ದೇನೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇಲ್ಲಿ ಸಕ್ಕರೆ. ಸಕ್ಕರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸ್ಕಿನ್ನ ಡೆಡ್ ಸೆಲ್ಸ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಸ್ಕ್ರಬ್ ಆಗಿ ಉಪಯೋಗ ಮಾಡ್ತೀವಿ. ಈ ಸ್ಕ್ರಬ್ಬನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಹಾಗೂ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಕ್ಲೀನಾಗಿ ಎಲ್ಲ ಡೆಡ್ ಸೆಲ್ಸ್ ಎಲ್ಲ ಕಳ್ಕೊಂಡು ನಮ್ಮ ಸ್ಕ್ಯಾಲ್ಪ್ ತುಂಬಾ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಲಾಸ್ಟಿಗೆ ನೀವು ನೋಡ್ತಾ ಇದ್ದೀರಾ ವಿಟಮಿನ್ ಇ ಟ್ಯಾಬ್ಲೆಟ್. ಈ ವಿಟಮಿನ್ ಇ ಟ್ಯಾಬ್ಲೆಟಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ನಮ್ಮ ಕೂದಲಿಗೆ ಬೇಕಾದಂಥ ಪ್ರೋಟೀನು ವಿಟಮಿನ್ ಇಂದನೇ ಸಿಗುವಂಥದ್ದು. ಕೂದಲಿನ ಆರೋಗ್ಯಕ್ಕೆ ವಿಟಮಿನ್ ಇ ಅನ್ನೋದಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾದ ಒಂದು ವಸ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಬೆಳವಣಿಗೆ ಕೊಟ್ಟು ನಮ್ಮ ಕೂದಲು ಆರೋಗ್ಯವನ್ನು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿಕೊಳ್ಳಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ನೋಡಿ, ನಾನು ಈಗ ಬಟ್ಲಲ್ಲಿರುವಂಥ ಆಲೋವೆರಾ ಜ್ಯೂಸನ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು, ಹಾಗೆ ಪಕ್ಕದಲ್ಲಿರೋ ಸೌತೆಕಾಯಿ ರಸನ ಹಿಂಡಿ ತೆಗೆದು ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈಗ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಂತರ ಒಂದು ವಿಟಮಿನ್ ಇ ಆಯಿಲನ್ನು, ಟ್ಯಾಬ್ಲೆಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಇವೆಲ್ಲನೂ ಹಾಕಿ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಸಕ್ಕರೆ ಎಲ್ಲ ನೀಟಾಗಿ ಕರಗೋಗಬೇಕು, ಆ ಥರ ಕೈ ಆಡಿಸ್ಬೇಕು. ಯಾಕಂದರೆ ಸಕ್ಕರೆ ಗ್ರ್ಯಾನ್ಯೂಲ್ಸ್ ಇತ್ತು ಅಂತಂದರೆ ನಮ್ಮ ತಲೆಗೆಲ್ಲ ತುಂಬ ಸ್ಕ್ಯಾಲ್ಪೆಲ್ಲ ಒರಟಾಗಿ ತೊಂದರೆ ಆಗುತ್ತೆ. ನೀಟಾಗಿ ಫೈನಾಗಿ ಎಲ್ಲ ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆ ಲೆವೆಲ್ವರೆಗೂ ನಾವು ಅದನ್ನು ಚೆನ್ನಾಗಿ ನಂತರ ಅದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಇಟ್ಕೋಬೇಕು.
ಆಮೇಲೆ ಇನ್ನೂ ಸ್ವಲ್ಪ ಮಿಕ್ಸ್ಚರ್ ಉಳಿಸ್ಕೊಂಡು ಅದಕ್ಕೆ ನೀವು ಒಂದು ಶ್ಯಾಂಪೂನ ನೀವು ಮಿಕ್ಸ್ ಮಾಡಿ ಹಾಕ್ಕೊಂಡು ಸ್ನಾನ ಮಾಡುವಾಗ ಈ ಶಾಂಪೂ ಹಾಕಿರೋಂಥ ಒಂದು ಮಿಕ್ಸ್ಚರ್ ಏನಿದೆ ಹೇರ್ ಕೇರ್ ಮಿಕ್ಸ್ಚರು ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡಿದ್ರೆ ನಿಮ್ಮ ತಲೆ ಕೂದಲು ತುಂಬಾ ಸಾಫ್ಟ್ ಶೈನಿ ಸಿಲ್ಕಿ ಸ್ಮೂತ್ ಆಗುತ್ತೆ. ಇದನ್ನು ನೀವು 15 ಡೇಸ್ಗೆ ಒಂದ್ಸಲಿನಾದರೂ ಬಳಸಿ ನೋಡಿ. ನಿಮ್ಮ ಹೇರ್ ಕೇರು, ನಿಮ್ಮ ಹೇರ್ ಸ್ಟ್ರೆಂಥನಿಂಗ್ ಮಾಡುತ್ತೆ, ನಿಮ್ಮ ಹೇರ್ ರೂಟ್ಸ್ಗೆಲ್ಲ ಒಂದು ಪ್ರೋಟೀನ್ ಸಿಗುತ್ತೆ. ನಿಮ್ಮ ತಲೆ ನೆತ್ತಿ ಸ್ಕ್ಯಾಲ್ಪ್ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿ ಕೇರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಒಂದು ಹೇರ್ ಕೇರ್ ಮಿಕ್ಸ್ಚರ್ ಅಥವಾ ಶ್ಯಾಂಪೂ ಬೇಸ್ಡ್ ಹೇರ್ ಕೇರು ಏನಿದೆ ಅದು ನಿಮಗೆ ಇಷ್ಟ ಆಗಿತ್ತಂದರೆ ನೀವು ನನಗೆ ಒಂದು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನೂ ನಿಮ್ಗೆ ದುಡ್ಡು ಕೊಡಬೇಕಾಗಿಲ್ಲ. ನಿಮ್ಮ ಅನಿಸಿಕೆಗಳನ್ನ ನನಗೆ ಹೇಳಿ ಫ್ರೆಂಡ್ಸ್. ಯಾರು ನೀವು ನಿಮ್ಮ ಕಮೆಂಟ್ ಹಾಕ್ತೀರಾ ಅವರ ಹೆಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ತಗೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.